ಮಾಡಿದೆ, ನನ್ನ ರಿಸಲ್ಟ್ ಬಂದಿದೆ. ನಮ್ಮ ಅಣ್ಣ ಹೇಳ್ತಾ ಇದ್ದ ಹೌದಾ ಸರಿ ಆಯ್ತು ಅಂತ, ಏನು ರೆಸ್ಪಾನ್ಸ್ ಮಾಡಿಲ್ಲ. ಇಲ್ಲ ಗೈಸ್, ಇಲ್ಲ, ನಾನು ಅಷ್ಟೇ ಗೈಸ್, ನಾನು ನಮ್ಮ ಅಣ್ಣಗೋಸ್ಕರ ಮದ್ವೆನೆ ಮಾಡ್ಕೊಬೋದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀನಿ ಗೈಸ್. ಎಲ್ಲರ ಬಾಯಲ್ಲಿ ಇದೇ ಬರ್ತಿದೆ, ಬ್ಲಾಗರೇ ಆಗ್ಬೇಕು, ಡಿಗ್ರಿ ತಗೊಂಡು ಏನ್ ಮಾಡ್ತೀಯಾ ಬ್ಲಾಗರ್ ಅಕ್ಕ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಕ್ಕಪ್ಪ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಏನು ವಿಶೇಷ ಅಂದರೆ, ಇವತ್ತು ನಾನು ಪಾಸ್ ಆಗಿದ್ದೀನಿ, ಡಿಗ್ರಿ ಫೈನಲ್ ಇಯರಲ್ಲಿ ಪಾಸ್ ಆಗೋಗಿದ್ದೀನಿ. ಸೊ ಅದಕ್ಕೆ ನಮ್ಮ ಅಣ್ಣ ಕಾಲ್ ಮಾಡಿದ್ದ ನನಗೆ. ಸುಮ್ಮನೆ ಕೂತ್ಕೊಂಡಿದ್ದೆ, ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ರಾತ್ರಿ ಬೇರೆ ಆಗಿತ್ತು ನೋಡಿ, ಕತ್ಲೆ ಆಗಿದೆ. ಇವಾಗ ಕಾಲ್ ಮಾಡಿದ್ರು. ಬೆಳಗ್ಗೆ ನಾನು ಇನ್ಫಾರ್ಮ್ ಮಾಡಿದ್ದೆ, ನನ್ನ ರಿಸಲ್ಟ್ ಬಂದಿದೆ, ನಾನು ಪಾಸ್ ಆಗಿದ್ದೀನಿ ಅಣ್ಣ ಅಂತ ಹೇಳಿದ್ದೆ, ಎಲ್ಲರಿಗೂ ಹೇಳಿದ್ದೆ ಸಹ. ಅದಕ್ಕೆ ನಮ್ಮ ಅಣ್ಣ ಹೇಳ್ತಾ ಇದ್ದ ಹೌದಾ ಸರಿ ಆಯಿತು ಅಂತ, ಏನು ರೆಸ್ಪಾನ್ಸ್ ಮಾಡಿಲ್ಲ, ಹೌದಾ ಖುಷಿ ಆಗ್ತಿದೆ ಅಂತ ಹೇಳಿದರು. ಸೊ ಫೈನಲಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಇನ್ನೊಂದೇನೆಂದರೆ, ನಮ್ಮ ಅಣ್ಣನೂ ಕಾಲ್ ಮಾಡಿದ್ದ, ನಾನು ಬರ್ತಾಯಿದ್ದೀನಿ, ನಿನಗೋಸ್ಕರ ಏನೋ ಒಂದು ತೊಗೊಂಬರ್ತಾಯಿದ್ದೀನಿ, ಸೊ ವೆಯ್ಟ್ ಮಾಡು, ಊಟ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಕೇಳಿದೆ, ಏನು ತೊಗೊಂಬರ್ತಿದ್ಯಾ ಅಂತ ಕೇಳಿದೆ. ಇಲ್ಲ ಇಲ್ಲ, ನೀನು ಇರು, ವೆಯ್ಟ್ ಮಾಡು, ಏನು ತಿನ್ನೋಕೆ ಹೋಗಬೇಡ, ನಾನು ಬರ್ತೀನಿ, ನಾನು ಬರೋವರೆಗೂ ನೀನು ತಿನ್ನೋಕೆ ಹೋಗಬೇಡ ಅಂತ ಹೇಳಿದರು. ಆಯಿತು ಸರಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸೊ ಅದೇ ಗ್ಯಾಪಲ್ಲಿ ಇದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೆ ನಿಮ್ಮ ಜೊತೆ. ಹಂಗೆ ಇದೆಲ್ಲ ಫಸ್ಟು ಶೇರ್ ಮಾಡ್ಕೊಳ್ಳೋಣ, ಆಮೇಲೆ ನಮ್ಮ ಅಣ್ಣ ಬಂದಾದಮೇಲೆ ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ. ಸೊ ಅದಕ್ಕೆ ಇದು ವಿಡಿಯೋ ಮಾಡ್ತಾ ಇರೋದು ಗೈಸ್. ಇನ್ನೊಂದೇನಪ್ಪ ಅಂದರೆ, ತುಂಬ ಖುಷಿ ಆಗ್ತಿದೆ, ನಾನು ಫೈನಲ್ ಇಯರ್ ಡಿಗ್ರಿನೂ ಕಂಪ್ಲೀಟ್ ಮಾಡಿಕೊಂಡೆ ಅನ್ನೋದೊಂದು ಖುಷಿ ಇದೆ ನನಗೆ. ಜಾಬ್ಗೆ ಹೋಗೋದೇನೋ ಆ ಥರ ಏನಿಲ್ಲ, ಬಟ್ ನಾನು ಯೂಟ್ಯೂಬೇ ಮಾಡಬೇಕನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ಸೊ ನಾನು ಪಾಸ್ ಆಗಿದ್ದೀನಿ, ಜಾಬ್ಗೆ ಹೋಗಬೇಕು ಅನ್ನೋದೇನಿಲ್ಲ, ಒಟ್ಟಿನಲ್ಲಿ ನಾನು ಪಾಸ್ ಆಗಿದ್ದೀನಲ್ಲ, ಡಿಗ್ರಿ ಅನ್ನೋದೊಂದು ಖುಷಿ ಇದೆ. ಸೊ ಅದಕ್ಕೆ ಇವಾಗ ನಮ್ಮ ಅಣ್ಣ ಬರ್ತಾ ಇದ್ದಾರೆ. ಊಟ ಮಾಡಬೇಡ ಇರು, ನಾನು ಬರ್ತಾಯಿದ್ದೀನಿ ಆನ್ ದ ವೇ ಅಂತ ಹೇಳಿದ್ದಾರೆ. ಸೊ ಅವ್ರು ಬರಲಿ, ನೋಡೋಣ ಏನು ತೊಗೊಂಬಂದಿರ್ತಾರೆ. ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸೊ ಈ ಬ್ಲಾಗ್ನ ಯಾರೂ ಸ್ಕಿಪ್ ಮಾಡಬೇಡಿ. ಸೊ ಅಣ್ಣ ಬಂದಾದ್ಮೇಲೆ ಇನ್ನೂ ಫನ್ನಿ ಆಗಿರುತ್ತೆ, ಅವ್ರು ಏನೇನು ಮಾತಾಡ್ತಾರೆ ನೋಡೋಣ, ಅವ್ರದ್ದೇ ರಿಯಾಕ್ಷನ್ ಯಾವ ಥರ ಇರುತ್ತೆ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನನ್ನ ಜೊತೆ ಅಂತ ಕೊನೆವರೆಗೂ ನೋಡಿ, ಯಾರೂ ಮಿಸ್ ಮಾಡಬೇಡಿ. ನಮ್ಮ ಅಮ್ಮನ ಖುಷಿಯಾಗಿದ್ದಾರೆ. ಸೊ ಕೇಳೋಣ ಬನ್ನಿ, ನಾನು ಪಾಸ್ ಆಗಿದ್ದೀನಿ, ನಾನು ಖುಷಿಯಾಗಿದ್ದಾರೆ ಅಂತ ಕೇಳೋಣ. ಅಮ್ಮ, ನಾನು 6th ಸೆಮ್ ಪಾಸ್ ಆದ್ನಲ್ಲ, ಫೈನಲ್ ಇಯರ್ ಡಿಗ್ರಿ, ಖುಷಿನಾ? ತುಂಬಾ ಖುಷಿ ಅಮ್ಮ. ಬರ್ಗರ್ ತಿಂತೀಯಾ? ನಮ್ಮಮ್ಮ ಬೆಳಗ್ಗೆ ಕೇಳಿಲ್ಲ, ಇವಾಗ ಕೇಳ್ತವ್ರೆ ಗೈಸ್. ಅಲ್ಲ, ನೀನು ಡಿಟೇಲ್ ಆಗಿ ಹೇಳಿಲ್ವಾ? ಏನು ಡಿಟೇಲ್ ಆಗಿ ಹೇಳಿಲ್ಲ, ನನ್ ಪಾಸ್ ರಿಸಲ್ಟ್ ಬಂದಿದೆ ಅಂತ. ಈಗ ನನ್ಗೆ ಗೊತ್ತೈತಲ್ಲ, ಅದಕ್ಕೆ ನಿನ್ಗೆ ಬರ್ಗರ್ ಕೊಡ್ತೀನಿ. ಡೀಟೇಲ್ ಎಲ್ಲ ಗೈಸ್ ನಾನು ಹೇಳಿದ್ದೆ ನಮ್ಮಮ್ಮಂಗೆ. ಏನ್ ಹೇಳಿದ್ದೆ ಗೊತ್ತಾ, ನಾನು ಪಾಸ್ ಆಗಲ್ಲ ಬಿಡಮ್ಮ, ಒಂದು ಹೋಗುತ್ತೆ ಅನ್ನೋ ತರ ಫೀಲ್ ಮಾಡ್ಕೊಂಡು ಹೇಳ್ತಾ ಇದ್ದೆ. ನಮ್ಮಮ್ಮ ಅದನ್ನೇ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಇವಾಗ ನಾನು ರಿಯಲ್ ಆಗಿ ಹೇಳ್ತೀನಿ, ನಾನು ಪಾಸ್ ಆಗಿದ್ದೀನಿ ಅಂತ. ಬರ್ಗರ್ ಕೊಡಿಸ್ತೀನಿ ಅಂತ ಹೇಳಿರೋದು. ಎಲ್ಲಿ ಕೊಡಿಸ್ತೀರಾ? ಮನೇಲೆ ಗೈಸ್ ನೋಡಿ, ಇದ್ ಮಾಡ್ತವ್ರೆ, ಅದನ್ನ ತಿನ್ಬೇಕು. ಅದೇ ನಮ್ಮಮ್ಮಗ್ ಬರ್ಗರ್ ನಂಗೆ ಚೆನ್ನಾಗ್ ಗೊತ್ತು, ನಮ್ಮಮ್ಮ ಕೊಡ್ಸಲ್ಲ ಅಂತ. ಸೊ ಬೇಡ, ಅವ್ರ ಪ್ರೀತಿ ಇದ್ರೆ ಸಾಕು ಗೈಸ್, ನನಗೆ ಏನು ಬೇಡ ತಿನ್ನಕ್ಕೆ. ನಾನು ತುಂಬ ಖುಷಿ ಆಗ್ತಿದೆ ಗೈಸ್ ನನಗೆ. ಈಗಂತೂ ದಂಡ್ಪಿಂಡಗಳು ನೋಡಿ ಹೆಂಗೆ ಬರ್ತವೆ, ನಾನು ಎಲ್ಲೋದ್ರೂ ಹಿಂದೆ ಬರ್ತವೆ. ಏನು ಚಿಕ್ಕದು? ನೀನು ಎಷ್ಟು ದೊಡ್ಡವನಿದೀಯಾ? ನೀನು ಅಷ್ಟೇ ಇರೋದು? ದೊಡ್ಡದು ಹೆಂಗ್ ಗೊತ್ತಾಗ ಅವ್ನು ಮಾಡೋದು ಗೈಸ್ ಮಾತು. ಏನಿಲ್ಲ. ಸೊ ಗೈಸ್, ಇವಾಗ ನಮ್ಮ ಅಣ್ಣ ಬರಲಿ, ಅಷ್ಟೊತ್ತರೆಗೂ ವೆಯ್ಟ್ ಮಾಡೋಣ ಅಂತ. ಸೊ ಅವ್ರು ಬಂದಾದ್ಮೇಲೆ ವಿಡಿಯೋ ಹಂಗೆ ತಿನ್ನೋಕೆ, ಅದಕ್ಕೆ ತಿನ್ಬೇಡ ಅಂತ ನಮ್ಮಣ್ಣ. ತಿನ್ಬೇಡ ಅಂದರೆ ಏನಾದರೂ ತಿನ್ನೋಕ್ಕೆ ತೊಗೊಂಡು ಬರ್ತಾ ಇರ್ಬೋದು, ನಂಗಂತದ್ದು ಪಕ್ಕ ಗ್ಯಾರಂಟಿ ಇದೆ. ಸೊ ಅವ್ರು ಬಂದಾದ್ಮೇಲೆ ನೋಡೋಣ. ನಾನು ಈ ಬ್ಲಾಗ್ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಯಾರೂ ಸ್ಕಿಪ್ ಮಾಡಬೇಡಿ ಗೈಸ್, ನಮ್ಮಣ್ಣ ಬರೋವರೆಗೂ ಹಿಂಗೆ ನೋಡ್ತಾ ಇರಿ, ಯಾರೂ ಸ್ಕಿಪ್ ಮಾಡಬೇಡಿ. ಸೊ ಬನ್ನಿ, ಇವಾಗ ವೆಯ್ಟ್ ಮಾಡೋಣ ಗೈಸ್. ನಮ್ಮಣ್ಣ ಬಂದಿದ್ದಾನೆ ಅನ್ಸುತ್ತೆ. ಬಂದಿಲ್ಲ ಗೈಸ್, ನಮ್ಮಣ್ಣ ಬಂದ ಅನ್ಕೊಂಡೆ ನಾನು. ಸಡನ್ ಆಗಿ ಬರಲಿ ಗೈಸ್, ನಮ್ಮಣ್ಣ ಬಂದ. ಹಲೋ ಗೈಸ್, ಕಂಗ್ರಾಚುಲೇಷನ್ ಡಿಗ್ರಿ ಓ ನಮ್ಮ
ಅಣ್ಣ ಬರುವ ಬರ್ಗರ್ರೆ ವಾಚ್ ಬೋತ್ ಬರ್ಗರ್ರೆ. ಓ ಥ್ಯಾಂಕ್ ಯು ಗೈಸ್ ಪಾಸ್ ಅದಕ್ಕೆ ಏನದು ಬರ್ಗರು, ಫ್ರೆಂಚ್ ಫ್ರೈಸ್, ಕೂಲ್ ಡ್ರಿಂಕ್ಸ್ ಎಲ್ಲ ಫ್ರೆಂಚ್ ಫ್ರೈಸ್ ಅಂತ ಗೈಸ್, ಫ್ರೆಂಚ್ ಫ್ರೈಸ್. ತಗೊಳಮ್ಮ. ಶಾರುಖ್ ಅಣ್ಣ ಬರ್ತಾನಂತೆ, ಇನ್ನೊಂದು ಸರ್ಪ್ರೈಸ್ ಐತೆ ಬರ್ತಿತ್ತು. ಅದಕ್ಕೆ ವೇಟ್ ಮಾಡ್ತಿದ್ದೀನಿ. ಕಾಲ್ ಮಾಡಿದ್ದ ಅಣ್ಣ, ಹೇಳಿದ್ದೀನಿ ನನ್ನ ವ್ಯೂವರ್ಸ್ಗೆ. ಇವಾಗ ಗೈಸ್ ನೋಡಿ, ನಮ್ಮಮ್ಮ ಈ ತರ ಇದ್ರೆ ಚೆನ್ನಾಗಿ ತಿಂತಿಯಲ್ಲ ಅಂತ ಹೇಳ್ತಾರೆ. ಅವ್ರ ಕಣ್ಣಲ್ಲೇ ಗೊತ್ತಾಗುತ್ತೆ. ಏನೇನೋ ತಗೊಂಡ್ ಬಂದವ್ರೆ. ವಾಟ್ ಈಸ್ ದಿಸ್ ಬ್ರೋ? ಗೊತ್ತಿಲ್ಲ. ಅಣ್ಣ ಬರ್ತಾನಲ್ಲ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಅಣ್ಣ ಅಣ್ಣ ಅದಕ್ಕೆ ಬಂದ್ಮೇಲೆ ಗೋವಿಂದ ಗೈಸ್ ನಿಜ. ಅದಕ್ಕೆ ನಾನು ನಮ್ಮ ತಂಗಿಗೋಸ್ಕರ ಮದುವೆನೇ ಮಾಡ್ಕೊಂಡ್ಬಂದ್ರೆ ಇಲ್ಲ ಗೈಸ್, ಇಲ್ಲ. ನಾನು ಅಷ್ಟೇ ಗೈಸ್, ನಾನು ನಮ್ಮ ಅಣ್ಣವ್ರಿಗೋಸ್ಕರ ಮದ್ವೆನೇ ಮಾಡ್ಕೊಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀನಿ. ಹೆಣ್ಮಕ್ಳು ಮನೇಲಿ ಇರ್ಬಾರ್ದು, ಹೆಣ್ಮಕ್ಳು ನೋಡಿ ಹಂಗಂದ್ರೆ ಈ ಹುಡುಗಿನ ಪಕ್ಕ ಕರ್ಕೊಂಡ್ ಬರ್ತಾನೆ ಗೈಸ್. ನನ್ನ ಓಡ್ಸಾದ್ಮೇಲೆ ಮದುವೆ ಮಾಡ್ಕೊಂತಾನೆ ನನ್ನ ಪಕ್ಕ. ನಾನು ಮದುವೆ ಆಗಿದ್ದೀರ ಯಾವಾಗ ಆಗ್ತಾ ಇದೆ ಇಷ್ಟೊತ್ತು? ಇಲ್ಲ ಇಲ್ಲ ಗೈಸ್, ನಂಗೆ ಗೊತ್ತು. ನಮ್ಮ ಅಣ್ಣ ನಂಗೆ ಓಡ್ಸಾದ್ಮೇಲೆ ಅವ್ನು ಮದುವೆ ಮಾಡ್ಕೊಂತಾನೆ ಅನ್ನೋದು ಕನ್ಫರ್ಮ್ ಆಗೋಗಿದೆ. ಇವಾಗ ನೋಡಿ ತಗೊಂಬಂದು ಮಕ್ಕಳು ಕೂಡಿಸ್ತಾ ಇದ್ದಾರೆ. ಅಣ್ಣ ನೀನು ಸ್ವಲ್ಪ ಹಾಕೋ, ನನಗೆ ಅವನು ಸ್ವಲ್ಪ ಶೋ ಆಫ್ ಮಾಡ್ತಾನೆ. ಇವನ್ ಬೈ ನೋಡಿ, ಯಾವಾಗ ಎನಿ ಟೈಮ್ ಓಪನ್ ಆಗಿ ಇರುತ್ತೆ. ಅವನಿಗೆ ನಾವು ಕೇಳೋದೇ ಬೇಡ. ಅಂತ ಇಲ್ಲಿ ನೋಡಿ, झंडा ऊंचा रहे हमारा. ಬಾಯಿ ಸಿಹಿ ಮಾಡ್ಕೊ. ನೋಡ್ವಾ ಹಿಂಗಂತ ಕುಡಿಸ್ತಾನೆ ಫುಲ್ ಕುಡಿಸ್ಬೇಕು ನನಗೆ. ಇಷ್ಟೇ ಕುಡಿಸ್ಬಿಟ್ಟು ಬೇಡಪ್ಪ. ಇಲ್ಲ ಇಲ್ಲ ನಿನ್ಗೆ ಸ್ವಲ್ಪ ಸ್ವಲ್ಪ. ಇಲ್ಲ ಅಣ್ಣ, ಚೂರು ಇಲ್ಲ ಅಣ್ಣ, ಈ ಸರ್ತಿ ಚೂರೇ ಚೂರು ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ನಮ್ಮ ಅಣ್ಣ ಇನ್ನೊಬ್ಬ ಬರ್ತಾನೆ. ನಮ್ಮ ಅಣ್ಣ ಇವಾಗ ನಮ್ಮ ಶಾರವಣ್ಣ ಬರ್ತಾರ. ಅವನೊಂದು ಸರ್ಪ್ರೈಸ್ ಕೊಡ್ತಾನೆ ನಮ್ಮ ತಂಗಿಗೋಸ್ಕರ. ನಂಗೆ ಗೊತ್ತಾಯ್ತು ಗೈಸ್, ಅವಾಗಲೇ ಅದಕ್ಕೆ ಹೇಳಿ ನಾನು ಆಲ್ರೆಡಿ ವ್ಯೂವರ್ಸ್ಗೆಲ್ಲ ಇನ್ಫಾರ್ಮ್ ಮಾಡಿದೆ. ನಮ್ಮ ಅಣ್ಣ ಕಾಲ್ ಮಾಡಿದ್ದಾನೆ, ನಮ್ಮ ಅಣ್ಣ ಆನ್ ದ ವೇ ಬರ್ತಾ ಇದ್ದಾನೆ, ಕಾಲ್ ಮಾಡಿದ್ದಾನೆ ಅಂತ ಹೇಳಿದೆ. ಅವರು ವೇಟ್ ಮಾಡ್ತಾರೆ. ಇನ್ನೊಂದು 10 ನಿಮಿಷ. ಗೈಸ್ ಗೈಸ್ ಗೈಸ್, ಹೌದಣ್ಣ, ನಾನು ಪಾಸ್ ಆಗಿದ್ದೀನಲ್ವಾ? ನನ್ಗೇನು ಜಾಬ್ ಕಳಿಸ್ತಾ ಇದ್ದೀರಾ? ನೀನು ಯೂಟ್ಯೂಬರ್ ಆಗ್ಬೇಕಂತ ನಿನ್ಗೆ ಆಸೆ ಅಲ್ವಾ? ಮತ್ತೆ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಯಿನ್ ಆಗಕ್ಕಂತಾನೆ ಕೊಡೋದು ನಿನಗೆ. ಜಾಬ್ ಗೀಬಾಗ ಅಲ್ಲಿ ಎಲ್ಲ 15-20 ಸಾವಿರಕ್ಕೆಲ್ಲ ಕಳ್ಸಲ್ಲ. ನಾನು ಅದನ್ನೇ ಹೇಳಿದೆ ವ್ಯೂವರ್ಸ್ಗೆಲ್ಲ, ನಾನು ಪಾಸ್ ಆಗಿದ್ದೀನಿ, ಅದು ನಮ್ಗೆ ಖುಷಿ. ಬಟ್ ಬೇಕು ಅಲ್ಲಿ ನೋಡಿ, ಸುಮ್ಮನೆ ಇರಲ್ಲ ನಂಬೇಕು. ಸೋನು ಕಬಿಶ್ ಬೈಲಿ ಅದು ಕಣ್ಣೋಡಿ ತಿಕ್ಕೋಣ. ಎಲ್ಲರ ಜೊತೆಲಿ ಇದ್ದಿದ್ರೆ ಮಜಾ ಬೇರೆ. ನನ್ಗೊಬ್ಳೊಬ್ಳಿಗೆ ಇದೆಲ್ಲ ತಗೊಂಬಂದು ಕೊಟ್ಟರೆ ನಾನು ತಿನ್ನಲ್ಲ ಗೈಸ್. ನಮ್ಮ ಅಣ್ಣಂದಿರು ಬರಲಿ. ನಮ್ಮ ಅಣ್ಣ ಇನ್ನೊಬ್ಬ ಅಣ್ಣ ಬರ್ತಾ ಇದ್ದಾನೆ. ಆನ್ ದ ವೇ ಹಿ ಇಸ್ ಕಮ್ಮಿಂಗ್. ಐ ಡೋಂಟ್ ನೋ, ಕಾಲ್ ಮಾಡ್ತೀನಿ. ನಿಮ್ಮ ಮುಂದೆನೇ ಕಾಲ್ ಮಾಡಿ ಔಟ್ ಸ್ಪೀಕರಲ್ಲಿ ಇರ್ತೀರಿ. ಅಮ್ಮ ಫೋನ್ ಇಲ್ಲಿ ಅಣ್ಣ. ವೈರ್ ಇಸ್ ಅಮ್ಮ ಫೋನ್? ನಮ್ಮ ಅಮ್ಮ ಫೋನ್ ನೋಡ್ತೀರಾ? ಅವ್ರಿಗೆ 17 Pro ಇಸ್ಕೊಟ್ಟಿದ್ದೀವಿ. ಸಿ, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. 20 ಗೈಸ್. ಇದಕ್ಕಿಂತ ಒಳ್ಳೆ ಫೋನ್ ಯಾವುದಿಲ್ಲ. ಇದು ಫೋನ್ ಸ್ಟೋರೇಜ್ ಜಾಸ್ತಿ ಆಗುತ್ತೆ, ಆಮೇಲೆ ಚಾರ್ಜ್ ಇಕ್ತಾ ಇರಬೇಕು ಅವಾಗವಾಗ. ಸೈಕ್ ಮಾಡುತ್ತೆ ಗೈಸ್ ಫೋನು, ಐಫೋನ್ಸು. ನಮ್ಮ ಅಣ್ಣಂಗೆ ಕಾಲ್ ಮಾಡ್ತೀನಿ ಎಲ್ಲಿದ್ದಾನೆ ಅಂತ. ಎಲ್ಲಿದೆ ನಂಬರ್? ಯಾವುದು
ಇವತ್ತು ವ್ಲಾಗೇ ಮಾಡಿಲ್ಲ ನಾನು, ಎಲ್ಲಿ ರೀಲ್ಸ್ ಮಾಡ್ತಿದ್ನಲ್ಲ ಅದಕ್ಕೆ ಮಾಡಿಲ್ಲ. ಕಾಲ್ ಮಾಡ್ತಾ ಇದ್ದೀನಿ, ಕೇಳಿಸ್ತೈತಾ? ಹಲೋ, ಎಲ್ಲಿದ್ಯಾ? ಎಲ್ಲಿ ಕಣೋ? ಯಾಕೆ ನಂಗೆ ತಿನ್ಬೇಡ ಅಂತ ಹೇಳ್ದೆ ಕಣೋ? ಜೋರಾಗಿ ಮಾತಾಡು ಕಣೋ. ಗೈಸ್ ಕಾಲೇ ಕಟ್ ಮಾಡಿಬಿಟ್ಟ ನಮ್ಮಣ್ಣ, 1 ನಿಮಿಷ ಇರು ಅಂತ. ಸೊ ಐ ಥಿಂಕ್ ಆಚೆ ಇರ್ಬೋದು ಅನ್ಸುತ್ತೆ. ನಮ್ಮಣ್ಣ ನೋಡಿ ಹಿಂಗ್ ಕುತ್ಕೊಂಡಿದ್ದಾನೆ. ಹೊಡೀರಿ ಚಪ್ಪಾಳೆ, ಹೊಡೀರಿ ಚಪ್ಪಾಳೆ, ಜೋರಾಗಿ ಬರ್ಲಿ. ಎಂತ ನಮ್ಮಮ್ಮ ಚಪ್ಪಾಳೆ ಹೊಡಿತಾರೆ ತಕ್ಷಣ ನೋಡಿ ನಮ್ಮಮ್ಮ ಹೆಂಗ್ ಕ್ಲಾಪ್ ಮಾಡ್ತಾರೆ. ಅಯ್ಯೋ, ಅದು ಅಪ್ಡೇಟ್ ಏನಂತಾರೆ, ಅಪ್ಡೇಟ್ ಗರ್ಲ್ ಮೈ ಮಮ್ಮಿ. ಎಸ್, ನಾವೆಲ್ಲ ಇಂಗ್ಲಿಷ್ ನಾವೆಲ್ಲ ಇಂಗ್ಲಿಷ್ ಮಾತಾಡಿದ್ರೆ ಎಲ್ಲಿರ್ತಿದ್ರು. ನಾನು ಮಾತಾಡ್ತೀನಿ ಗೈಸ್, ಐ ನೋ ವೆರಿ ವೆಲ್. ಗೈಸ್ ನಮ್ಮ ಅಣ್ಣನು ಬಂದು ಹಾಯ್ ಮಾಡು ಅಣ್ಣ. ಅಣ್ಣ ಇವರು ಏನೋ ನನಗೆ ದೊಡ್ಡ ಗಿಫ್ಟೇ ತಗೊಂಡ್ಬಂದಿದ್ದಾರೆ. ತಗೊಂಡ್ಬಂದಿಲ್ಲ, ಮನೇಲಿ ಬೇಳೆ ಸಾರು. ಗೈಸ್ ತಂದೂರಿ. ವಾಟ್ ಇಸ್ ಸರ್ಪ್ರೈಸ್ ಮೇಲೆ ಸರ್ಪ್ರೈಸಸ್ ಗೈಸ್ ನಂಗೆ. ವಾವ್ ಅಣ್ಣ, ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ನಿಂದಂತೆ. ಕಂಗ್ರಾಚುಲೇಷನ್ ಡಿಗ್ರಿ. ಥ್ಯಾಂಕ್ ಯು. ನನ್ನ ಕಡೆಯಿಂದ ತಂದೂರಿ. ಓ ಥ್ಯಾಂಕ್ ಯು. ನೋಡಿ ಗೈಸ್, ನನಗೆ ಇವತ್ತು ಗೈಸ್ ಫುಲ್ ಪಾಸ್ ಬಿಡೋದೆ. ಇವಾಗ ಊಟದ ಟೈಮ್ ಆಗ್ತಿದೆ. ನಾನು ಸ್ವಲ್ಪ ಫನ್ ಮಾಡೋಣ ಇರಿ ಅಣ್ಣನ ಜೊತೆ. ಅಡುಗೆ ಆಗ್ತಿದೆ ಸ್ವಲ್ಪ. ನೋಡಿ ನಮ್ಮನೇಲಿ ಇದು ಮಾಡ್ತಾ ಇದ್ದೀವಿ. ಹೋಗಿ ನನ್ನ ಕ್ಯಾಮ್ರಾ ಇದಾಗೋಗಿದೆ ನೋಡಿ. ಸ್ವಲ್ಪ ಅವರು ಫ್ರೆಶ್ ಆಗಿ ಬರಲಿ, ನಮ್ಮಣ್ಣ ವಾಶ್ರೂಮ್ ಹೋಗ್ತಾರೆ ಅನ್ಸುತ್ತೆ. ಅಣ್ಣ, ಆರ್ ಯು ಹ್ಯಾಪಿ? ಫುಲ್ ಹ್ಯಾಪಿ. ಫುಲ್. ನಮ್ಮ ಅಣ್ಣನೇ ಎಕ್ಸಾಮ್ ಬರ್ಬಿಟ್ಟು ಪಾಸ್ ಆಗೋನ್ ಗೈಸ್. ಡಿಗ್ರಿ ಅಂದ್ರೆ ನೋಡಿ ಅಣ್ಣ, ಹೌದು ನನ್ನ ಡಿಗ್ರಿ ಪಾಸ್ ಆದ್ನಲ್ಲ, ಏನು ಮಾಡೋಕೆ ಇವಾಗ ಹೇಳು? ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಓಕೆ, ನಾನು ಡಿಗ್ರಿ ಪಾಸ್ ಆಗಿದ್ದೀನಲ್ಲ ಅತ್ತಿಗೆ, ಇವಾಗ ಏನು ಮಾಡಬೇಕು? ಏನಿದೆ ನಿಮ್ಮ ತಲೆಯಲ್ಲಿ? ಅಣ್ಣ ಇವತ್ತು ಎರಡರಲ್ಲಿ ಡಿಸೈಡ್ ಆಗ್ಬಿಡ್ಬೇಕಣ್ಣ. ನಾನು ನಾನೇ ಬರೋಣ ಹೊಸ್ದಾಗಿ ಬರೆದು ಪ್ರಿಂಟ್ ಮಾಡಿ ಹಂಗೆ ಅಂಟಿಸ್ಬಿಡೋಣ. ನೋಡಿ ಗೈಸ್, ಎಲ್ಲರ ಬಾಯಲ್ಲಿ ಇದೇ ಬರ್ತಿದೆ, ಬ್ಲಾಗರೇ ಆಗಬೇಕು. ಡಿಗ್ರಿ ತಗೊಂಡು ಏನು ಮಾಡ್ತೀಯಾ? ಬ್ಲಾಗರ್ ಪಕ್ಕ. ನನ್ನ ಟಾರ್ಗೆಟ್ ಇದೆ, ನಾನು ಇದನ್ನೇ ಮಾಡೋದು. ಕಂಗ್ರಾಚುಲೇಷನ್. ಆರ್ ಯು ಹ್ಯಾಪಿ ಭಾಬಿ? ಸೋ ಹ್ಯಾಪಿ, ಫುಲ್ ಹ್ಯಾಪಿ. ಫುಲ್ ನಮ್ಮ ಅಣ್ಣ ನನಗೋಸ್ಕರ ಅಂತ ಬರ್ಗರು, ಆಮೇಲೆ ಫ್ರೆಂಚ್ ಫ್ರೈಸು, ಆಮೇಲೆ ಇದು ರೋಲು, ಚಿಕನ್ ರೋಲು, ಆಮೇಲೆ ತಂದೂರಿ ಫುಲ್ಲು. ನೋಡಿ ಇದೆಲ್ಲ ತಗೊಂಬ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ವೆಲ್ಕಮ್. ಅಣ್ಣ ಥ್ಯಾಂಕ್ ಯು. ಅಣ್ಣ ನೋಡಿ ಎಷ್ಟು ಅದು ಕೋಪದಲ್ಲಿ ಗೈಸ್. ಯಾವಾಗಲೂ ನಮ್ಮ ಮತ್ತೆ ಫಸ್ಟ್ ನನಗೆ ಹೇಳ್ಬೇಕಾಗಿತ್ತು, ಅವನಿಗೆ ಅಂದ್ರೆ ನಮ್ಮ ಅಣ್ಣ ಫಸ್ಟ್ ಹೇಳ್ಬೇಕಾಗಿದ್ದ. ಅಣ್ಣ ಥ್ಯಾಂಕ್ ಯು. ಅವನಿಗೆ ಹಿಂಗೆ ತೋರಿಸ್ಬಿಟ್ಟು ಥ್ಯಾಂಕ್ ಯು ಅಂತ. ನಾನು ದೊಡ್ಡವನ್ ಕಣ. ಚಿಕ್ಕವರಿಗೆ ಮರ್ಯಾದೆ ಕೊಡ್ಬೇಕು. ನಾನು ನಿನಗೆ ಕೊಡ್ತೀನಿ ಕಣ, ನನಗೆ ಅವಳು ಕೊಡ್ಬೇಕು ಕಣ. ಗೈಸ್ ಇವಾಗ ಬೇಗ ಇವಾಗ ಚೆನ್ನಾಗಿ ತಂದೂರಿ ಎಲ್ಲ ಚೆನ್ನಾಗಿ ತಿನ್ನೋಣ ಅಂತ ಗೈಸ್. ಬಾಯಲ್ಲಿ ನೀರು ಬರ್ತಿದೆ. ಸೊ ಫಸ್ಟು ತಿಂದೆ, ಆಮೇಲೆ ಮಾತಾಡೋಣ ಅಂತೆ. ಸೊ ನೀವು ಡಿನ್ನರ್ ಮಾಡ್ಕೊಳ್ಳಿ ಗೈಸ್. ಯಾರು ನನ್ನ ಬ್ಲಾಗ್ ಎಲ್ಲ ನೋಡ್ತೀರಾ, ಯಾರು ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸೊ ನೀವು ಡಿನ್ನರ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಈವ್ನಿಂಗ್ ತಾನೇ ಹಾಕೋದಿದ್ದು. ಸೊ ಈವ್ನಿಂಗ್ ಎಲ್ಲೋ ಡಿನ್ನರ್ ಮಾಡ್ತಾ ಇರ್ತೀರಾ, ನನ್ನ ವೀವ್ಸ್ ಎಲ್ಲ ಅಂದರೆ ನಂದು ಬ್ಲಾಗ್ ಎಲ್ಲ ನೋಡ್ತಾ ಇರ್ತೀರಾ. ಸೊ ನೀವು ಡಿನ್ನರ್ ಮಾಡ್ಕೊಳ್ಳಿ, ನಾನು ತಿಂತೀನಿ. ಸೊ ಗೈಸ್ ನಾವೆಲ್ಲರೂ ಇವಾಗ ಊಟ ಎಲ್ಲ ಮಾಡಿತ್ತು. ನಮ್ಮ ಅಣ್ಣಂದಿರು ಹೊರಗಡೆ ವಾಕ್ ಮಾಡ್ತಾ ಇದ್ದಾರೆ. ನಾನು ಅಂದ್ಕೊಂಡಿರಲಿಲ್ಲ ನನಗಿಷ್ಟು ದೊಡ್ಡ ಸರ್ಪ್ರೈಸಸ್ ಇರುತ್ತೆ ಅಂತ.
ಸೊ ನಾನು ತಂದೂರಿ ತಿಂದೆ, ಚಿಕನ್ ರೋಲ್ ತಿಂದೆ, ಆಮೇಲೆ ಬರ್ಗರ್ ತಿಂದೆ, ಫ್ರೆಂಚ್ ಫ್ರೈಸ್ ತಿಂದೆ, ಸ್ಪ್ರೈಟ್ ತೊಗೊಂಬಂದಿದ್ರು. ಅದ್ರ ಜೊತೆ ನಮ್ಮನೆ ಅಡುಗೆನೂ ತಿಂದೆ ನಾನು. ಸೊ ತುಂಬ ಖುಷಿ ಆಯಿತು. ಇವತ್ತಿನ ಡೇ ನನಗೆ ತುಂಬ ಖುಷಿನೂ ಕೊಡ್ತು. ತುಂಬ ಖುಷಿ ಆಯಿತು ಗೈಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ಆ್ಯಂಡ್ ಈ ಥರನೇ ನನಗೆ ಬೆಳೆಸ್ತಾ ಇರಿ, ಈ ಥರನೇ ಪ್ರೀತಿ ಕೊಡ್ತಾ ಇರಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ತುಂಬ ಇಷ್ಟ ಆಗಿದೆ. ಅಂತ ಅಂದ್ಕೊತೀನಿ. ಈ ಥರ ಅಣ್ಣಂದಿರೆಲ್ಲರಿಗೂ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ನಾನಂತೂ ತುಂಬ ನಾನು ಒಂದು ಮಾತು ಹೇಳೋಕ್ಕೆ ಹೋದರೆ ನಾನು ತುಂಬ ಲಕ್ಕಿನೇ ಅನ್ಕೊಬೋದು. ಬಿಕಾಸ್ ನನಗೆ ಈ ಥರ ಅಣ್ಣಂದಿರು ಸಿಕ್ಕಿದ್ದಾರೆ. ಈ ಥರ ಅಣ್ಣಂದಿರಿಗೆಲ್ಲರಿಗೂ ಸಿಗಲಿ ಅಂತ ನಾನು ವಿಶಸ್ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ನನ್ನ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇವತ್ತಿನ ಬ್ಲಾಗ್ ನಿಮಗೆಲ್ಲ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೈಸ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಂತೆ. ಅಲ್ಲಿವರೆಗೂ ಬಾಯ್ ಗೈಸ್.